ಶಿವಮೊಗ್ಗದಲ್ಲಿ ಆಶ್ರಯ ಮನೆ ಹಂಚಿಕೆಗೆ ದಿನಾಂಕ ನಿಗದಿಯಾಗಿದೆ. ಜನವರಿ 21ರಂದು 652 ಮನೆಗಳ ಹಂಚಿಕೆ ಕಾರ್ಯಕ್ರಮ ನಡೆಯುತ್ತೆ. ಗೋವಿಂದಾಪುರ ಮತ್ತು ಗೋಪಿಶೆಟ್ಟಿಕೊಪ್ಪದಲ್ಲಿ ನಿರ್ಮಿಸ್ತಕ್ಕಂಥ ಈ ಆಶ್ರಯ ಮನೆಗಳ ಹಂಚಿಕೆಗೆ ಇಷ್ಟು ದಿನಗಳ ಕಾಲ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಆಡಳಿತ ಪಕ್ಷಗಳು ಸಹ ಪ್ರಯತ್ನವನ್ನು ಮಾಡ್ತಾ ಇದ್ದು. ಈಗ ಆ ಆಶ್ರಯ ಮನೆಗಳನ್ನು ಏನು ಬಾಕಿ ಹಣ ಇತ್ತು 13 ಕೋಟಿ ರೂಪಾಯಿ, ಆ 13 ಕೋಟಿ ರೂಪಾಯಿನ ಕೊಡಲಿಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಶಾಸಕರಾದಂಥ ಬಲ್ಕೀಶ್ ಬಾನು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಸಚಿವರನ್ನು ಭೇಟಿ ಮಾಡಿದರು. ಮಹಾನಗರ ಪಾಲಿಕೆ ಮಾಜಿ ಸದಸ್ಯ HC ಯೋಗೇಶ್, ವಿಶ್ವನಾಥ್ ಕಾಶಿ ಸೇರಿದಂತೆ ಹಲವು ಪ್ರಮುಖರು ಸಚಿವರನ್ನು ಭೇಟಿ ಮಾಡಿದರು. ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡಿದರು, ಕೋರಿಕೆಯನ್ನು ಮಂಡಿಸಿದರು. ಈಗ ಜಮೀರ್ ಅಹಮದ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಬಾಕಿ ಹಣ 13 ಕೋಟಿ ರೂಪಾಯಿ ಕೊಡ್ತೇವೆ ಅಂಥೇಳಿ. ಈಗ ಆಶ್ರಯ ಮನೆಗಳ ಹಂಚಿಕೆಗೆ ದಿನಾಂಕ ಫಿಕ್ಸ್ ಆಗಿದೆ. ನೆನಪಿರ್ಬೋದು, ಈಶ್ವರಪ್ಪನವರು ಸಹ ಜಮೀರ್ ಅಹಮದ್ ಅವ್ರನ್ನ ಪತ್ರ ಬರೆದಿದ್ರು, ಮಾತಾಡಿದ್ರು, ಭೇಟಿ ಮಾಡಿದ್ರು. ಶಿವಮೊಗ್ಗ ಕ್ಷೇತ್ರದ ಶಾಸಕರು ಸಹ ಭೇಟಿ ಮಾಡಿದ್ರು. ಆದರೆ ಈಗ ಕಾಂಗ್ರೆಸ್ ಪ್ರಮುಖರು ಹೋಗಿ ಭೇಟಿ ಮಾಡಿದ್ದಾರೆ ಬಲ್ಕೀಶ್ ಬಾನು ಅವರ ನೇತೃತ್ವದಲ್ಲಿ. ಈಗ ದಿನಾಂಕ ಫಿಕ್ಸ್ ಆಗಿದೆ. ಜನವರಿ 21ರಂದು 652 ಆಶ್ರಯ ಮನೆಗಳ ಹಂಚಿಕೆ ನಡೆಯುತ್ತೆ. ಜಮೀರ್ ಅಹಮದ್ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಪೂರಕವಾಗಿ ಸ್ಪಂದಿಸಿದ್ದಾರೆ ಸಚಿವರು. ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ಇದೊಂದು ಪ್ರಮುಖ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ. ಈ ಆಶ್ರಯ ಮನೆಗಳ ವಿಚಾರವನ್ನು ಒಂದು ಕಡೆ BJP ಪ್ರತಿಭಟನೆ ಮೂಲಕ ಅದರ ಕ್ರೆಡಿಟನ್ನು ತಗೊಳ್ಳೋಕ್ಕೆ ಮುಂದಾಗಿತ್ತು. ಮತ್ತೊಂದು ಕಡೆ ಈ ಹಿಂದಿನ ಶಾಸಕ KS ಈಶ್ವರಪ್ಪನವರು BJPಯಿಂದ ಹೊರಗೆ ಬಂದ ಮೇಲೆ ಅವರು ಸಹ ಅದರ ಲಾಭವನ್ನು ಪಡೆಯಲಿಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ನಿರಂತರವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು, ಸಚಿವರಿಗೆ ಮನವಿ ಮಾಡಿದರು, ಪತ್ರ ಬರೆದಿದ್ದರು, ಫೋನ್ ಮಾಡಿದರು. ಈಗ ಕಾಂಗ್ರೆಸ್ನವರು ಹೋಗಿ ದಿನಾಂಕವನ್ನು ನಿಗದಿ ಮಾಡ್ಕೊಂಡು ಬಂದಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಸಿಗಬೇಕು ಅನ್ನುವಂಥ ದಿಸೆಯಲ್ಲಿ ಕಾಂಗ್ರೆಸ್ನ ಪ್ರಮುಖರು ಹೋಗಿ ಸಚಿವರನ್ನು ಭೇಟಿ ಮಾಡಿದರೆ ದಿನಾಂಕ ನಿಗದಿ ಆಗಿದೆ. 652 ಮನೆಗಳ ಹಂಚಿಕೆಗೆ ಈಗ ದಿನಾಂಕ ನಿಗದಿಯಾಗಿದೆ. ಬಾಕಿ 13 ಕೋಟಿ ರೂಪಾಯಿ ಏನಿತ್ತು ಅದನ್ನು ಕೊಡಲಿಕ್ಕೂ ಸಹ ಜಮೀರ್ ಅಹಮದ್ ಅವರು ಒಪ್ಪಿದ್ದಾರೆ, ಸಚಿವ ಜಮೀರ್ ಅಹಮದ್ ಅವರು.